ಇವನ್ ಪಕ್ಕದಲ್ಲಿರೋನು ಎಲ್ಲೋದಾನ್ ನೋಡ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ರು? ಇಲ್ಲ, ಇನ್ನು ಎದ್ದಿದ್ದೀರಾ ಮಲಗಿದ್ದೀರಾ ಅಂತ ಅಷ್ಟೇ. ಹೇಗಿದ್ದೀರಾ ಎಲ್ರು? ಈಗಾಗಲೇ ಬಹಳ ಒಳ್ಳೆಯ ಕಾರ್ಯಕ್ರಮದ ಒಂದು ಓಂಕಾರದ ಮೂಲಕ, ಗಣೇಶನ ಸ್ತುತಿ ಮೂಲಕ ಪ್ರಾರಂಭ ಆಯ್ತು. ಸಖತ್ತಾಗಿ ಅನ್ನಿಸ್ತು, ಒಂಥರ ಏನೋ ಖುಷಿ ಅನ್ನಿಸ್ತು. ಯಾಕಂದ್ರೆ ಬರೀ ಹೆಣ್ಮಕ್ಳೇ ಸೇರೋದು ಅಂದ್ರೆ ಅದೊಂಥರ ಬಹಳ ಒಂದು ರೀತಿ ಲಕ್ಷ್ಮೀರೆಲ್ಲರೂ ಸೇರಿದ ಹಾಗೆ. ನಾನು ಗಂಧದ ಗುಡಿ ಕಾರ್ಯಕ್ರಮಕ್ಕೆ, ಪೀಟರ್ ಅವರ ಕಾರ್ಯಕ್ರಮಕ್ಕೆ ಹೋದಾಗ ನಿಜವಾಗ್ಲೂ ನನಗೆ ಆಶ್ಚರ್ಯ ಆಗಿತ್ತು. ತುಂಬಾ ಚೆನ್ನಾಗಿ ನಡ್ಸ್ಕೊಂಡ್ರು, ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡಿದ್ರು. ಸಂಜಯ್ ಗೌಡ್ರು ಬಂದಿದ್ದಾರೆ ಆ ಫಂಕ್ಷನ್ಗೆ. ಎಷ್ಟು ಚೆನ್ನಾಗಿತ್ತು ಅಲ್ವಾ ಗೌಡ್ರೆ? ತುಂಬಾ ಚೆನ್ನಾಗಿತ್ತು ಆ ಕಾರ್ಯಕ್ರಮ. ಅದಾದ್ಮೇಲೆ ಪೀಟರ್ ನಮ್ಮ ಒಂದು ಕ್ಲೂ ಹೇಳಬೇಕು ನಿಮ್ಗೆಲ್ರಿಗೂ. ನನ್ನ ಮನೆಯಲ್ಲಿ ಡಾಕ್ಟರೇಟ್ ಬಂದಾಗ ಬರೀ ಹೆಣ್ಮಕ್ಳನ್ನೇ ಸೇರಿಸಿ ಒಂದು ಸಣ್ಣ ಕಾರ್ಯಕ್ರಮ ಮಾಡಿದ್ದೆ ನಾನು. ಅದು ಇವನಿಗೆ ಬಹಳ ಸ್ಫೂರ್ತಿಗೆ ತಂದ್ಕೊಟ್ಟು, ತಾರಮ್ಮ ಹೆಣ್ಮಕ್ಳನ್ನೇ ಸೇರಿಸ್ಕೊಂಡು ಏನಾದ್ರು ಮಾಡೋಣ ತಾರಮ್ಮ, ನೀವೆಲ್ಲ ಎಷ್ಟು ಚೆನ್ನಾಗಿದ್ರಿ ತಾರಮ್ಮ ಮನೆಯಲ್ಲಿ ಅಂತ ಶುರು ಮಾಡ್ದ. ಏನ್ ಮಾಡ್ತೀಯೋ, ಒಂದು ಸಿನಿಮಾ ತೆಗೆದ್ಬಿಡು, ಬೆಸ್ಟ್. ಇಲ್ಲೂ ರಿಲೀಸ್ ಮಾಡೋಣ, ಅಲ್ಲೂ ರಿಲೀಸ್ ಮಾಡೋಣ, ಎಲ್ಲ ಹೆಣ್ಮಕ್ಳೇ ಇರೋಣ, ಟೆಕ್ನಿಷಿಯನ್ ಇಂದ ಹಿಡಿದು ಆರ್ಟಿಸ್ಟ್ ಇಂದ ಎಲ್ಲ ಬರೀ ಹೆಣ್ಮಕ್ಳೇ ಅಂತ ಹೇಳಿದೆ ನಾನು. ಅಯ್ಯೋ, ಸಿನಿಮಾ ಎಲ್ಲ ತೆಗಿಯೋಷ್ಟೆಲ್ಲ ನನಗೆ ಶಕ್ತಿ ಇಲ್ಲ ತಾರಮ್ಮ, ಬೇರೆ ಏನಾದ್ರು ಮಾಡೋಣ ಅಂತ. ಈ ತರ ಒಂದು ಸೃಷ್ಟಿಯಾಗಿದ್ದ ಒಂದು ಕಾರ್ಯಕ್ರಮ ಇದು. ಅದಕ್ಕೆ ತುಂಬಾ ತುಂಬಾ ಖುಷಿ ಅನ್ಸುತ್ತೆ ನನಗೆ. ಇದ್ರ ಬಗ್ಗೆ ಎಲ್ಲೋ ಒಂದು ಕಡೆ ಏನೋ ಒಂದು ಸ್ಫೂರ್ತಿ ಸಿಕ್ಕಿದೆ ಅಂತ ಹೇಳಿ. ಅದಾದ್ಮೇಲೆ ಇಲ್ಲಿಗೆ ಬಂದ್ಮೇಲೆ ತಿರ್ಗಾ ಯಾರ್ಯಾರು ಏನು ಹೇಗೆ ಅಂತಂದಾಗ, ಮೊದಲನೇದಾಗಿ ಎಲ್ಲ ಹಿರಿಯ ಕಲಾವಿದರ ಹೆಸರಿನಲ್ಲಿ ಒಂದು ಟೀಮ್ ಅನ್ನ ಮಾಡ್ತೀವಿ ಅಂತ ಹೊರಟಾಗ ಸಖತ್ ಖುಷಿ ಅನ್ನಿಸ್ತು ಇನ್ನೊಂದ್ಸತಿ. ನಿಜವಾಗ್ಲೂ ಶ್ರುತಿ ಇವರೆಲ್ಲರೂ ಹೇಳ್ದಾಗೆ, ಪಾರ್ವತಮ್ಮ ಅವರು ಬಂದಾಗ ಬಾ ಏನ್ರಿ ಆ ಹೆಣ್ಮಗಳು ಸಾಧನೆ ಮಾಡ್ದಿರೋದು ಇಲ್ದೆ ಏನಾದ್ರು ಇದೆಯಾ ಚಿತ್ರರಂಗದಲ್ಲಿ? ಎಲ್ಲಾ ರೀತಿ ಸಾಧನೆ ಮಾಡ್ಬಿಟ್ಟಿದ್ದಾರೆ ರೀ. ಅವರಿಂದ ಎಷ್ಟು ಟೆಕ್ನಿಷಿಯನ್ಸ್, ಎಷ್ಟು ಆರ್ಟಿಸ್ಟ್, ಎಷ್ಟು ಹೀರೋಯಿನ್ಸ್, ಎಷ್ಟು ಅವರ ಅವರ ಸಂಸ್ಥೆಯಿಂದ ಎಷ್ಟು ಸಿನಿಮಾಗಳು ನಮಗೆ ಕನ್ನಡ ಚಿತ್ರರಂಗಕ್ಕೆ ದೊಡ್ಡ ಶ್ರೀಮಂತಗೊಳಿಸ್ತು ಅಂತ. ಮತ್ತೆ ಡಾಕ್ಟರ್ ರಾಜ್ಕುಮಾರ್ ಅವರಂತ ಮೇರು ಪರ್ವತವನ್ನ ನಿಜವಾಗ್ಲೂ ಆಳಿದಂತ ಏಕೈಕ ಮಹಿಳೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಅಂದ್ರೆ ಅದು ಪಾರ್ವತಮ್ಮ ರಾಜ್ಕುಮಾರ್ ಅವರು. ಆ ತಾಯಿಯ ಹೆಸರಿನಿಂದ ಹಿಡಿದು ಎಲ್ಲ ಕಲಾವಿದೆಯರನ್ನ ನೋಡ್ತಿದ್ದಾಗ ಅಯ್ಯೋ ಅನಿಸ್ತಾ ಇತ್ತು. ಆ ಡ್ಯಾನ್ಸರ್ಸ್ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು ಅಂದ್ರೆ ನನಗೆ ಯಪ್ಪ ಅಂತ ಅನಿಸ್ಬಿಡ್ತು. ನಾನು ಸಂಜಯ್ ಗೌಡ್ರು ಇಬ್ರು ಎದ್ ನಿಂತ್ಕೊಂಡು ಚಪ್ಪಾಳೆ ಹೊಡೆದ್ವಿ ಅದಕ್ಕೆ. ಈ ತರದ ಒಂದು ರೋಮಾಂಚನಗರ ಸೃಷ್ಟಿಗಳು ಮಾಡ್ತಾ, ಹಾಗೆ ಅಪ್ಪಿ ನೀನ್ ತುಂಬಾ ಚೆನ್ನಾಗಿ ಮಾತಾಡಿದೆ. ಬರೀ ಆ ಸಿನಿಮಾದಿಂದ ಬರೀ ಆಟ ಆಡೋದಷ್ಟೇ ಅಲ್ಲ, ಎಲ್ಲರೂ ಸೇರೋದು ಬಹಳ ಮುಖ್ಯ. ಅದ್ರ ಜೊತೆಗೆ ಇವನ ಉದ್ದೇಶ ಇದೆಯಲ್ಲ, ಪೀಟರ್ ಬರೀ ಕಾರ್ಯಕ್ರಮಗಳನ್ನ ಮಾಡೋದು ಅಥವಾ ಅವಾರ್ಡ್ಗಳನ್ನ ಕೊಡೋದು, ಸುಮ್ಮನೆ ಒಂದು ಇದನ್ನ ಸೇರ್ಸೋದಲ್ಲ. ಅವನು ಕನ್ನಡ ಸಿನಿಮಾಗಳನ್ನ UAE ಪ್ರತಿಯೊಬ್ಬ ಕನ್ನಡಿಗರಿಗೂ ಅದು ಮುಟ್ಬೇಕು, ಸೇರ್ಬೇಕು, ಅವರೆಲ್ಲ ಬರಬೇಕು ಅಂತ ಹೇಳಿ ಕಷ್ಟಪಟ್ಟು ಮಾಡ್ತಾನೆ. ಆ ರೀತಿಯಲ್ಲಿ ಹಲವಾರು ಸಿನಿಮಾಗಳನ್ನ ಅಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿದಾನೆ, ತಗೊಂಡೋಗಿದ್ದಾನೆ, ತೋರಿಸಿದಾನೆ. ಹಲವಾರು ಕಲಾವಿದರನ್ನ, ಟೆಕ್ನಿಷಿಯನ್ನ ಅಲ್ಲಿ ಕರ್ಕೊಂಡೋಗಿ ಸನ್ಮಾನಗಳನ್ನು ಮಾಡಿ ಅವರನ್ನು ಕೂಡ ಪರಿಚಯ ಮಾಡಿಕೊಟ್ಟಿದ್ದಾನೆ. ಈ ಉದ್ದೇಶದ, ಯಾಕಂದ್ರೆ ನಮಗೆಲ್ಲರಿಗೂ ಮೂಲ ಏನಪ್ಪಾ ಅಂದ್ರೆ ಸಿನಿಮಾ. ನಾವ್ಯಾರು ಆಟಗಾರರಲ್ಲ ಅಥವಾ ಬೇರೆ ಏನು ನಮ್ಗೆ ಗೊತ್ತಿಲ್ಲ. ಸಿನಿಮಾ ಬಿಟ್ರೆ ನಮ್ಗೆ ಯಾರಿಗೂ ಏನು ಗೊತ್ತಿಲ್ಲ. ಬಹುಶಃ ನಾವು ಯಾರು ಕೂಡ ಕ್ರಿಕೆಟ್ ನಾನಂತೂ ಆಡಿಲ್ಲ ಕಣಪ್ಪ. ನೀನೇನ್ ಆಡ್ತೀಯ ಅಂತ ಏನಾದ್ರು ಕೇಳಿದ್ರೆ ಗೇಮ್ ಚೇಂಜರು, ಆಲ್ ರೌಂಡರು ಏನೋ ಒಂದು ಹೇಳ್ತೀನಿ ಸುಮ್ನೆ ಹೆಸರಿಗೆ. ಏನೋ ಒಂದು ಆಲ್ ರೌಂಡರ್ ಅಂತ ಹೇಳ್ತಾರಂತೆ. ಇಲ್ಲ ಅದನ್ನ ಅಂದ್ರೆ ನೀನ್ ಆಡು ಅಂತಂದ್ರೆ ನಂಗೆ ನಿಜವಾಗ್ಲೂ ಬರಲ್ಲ. ನಮ್ಗೆ ನನ್ನ ಮಗ ಸ್ವಲ್ಪ ದೊಡ್ಡವನಾಗಿದ್ರೆ ಅವನ್ನ ಕಳಿಸ್ಬಿಡ್ತಿದ್ದೆ ನಾನು. ಏನ್ ಮಾಡೋದು, ಬರೀ ಹೆಣ್ಮಕ್ಳೇ ಆದ್ರಿಂದ. ಸರ್, ಇವ್ರು 3 ಜನಕ್ಕೂ ಹೆಣ್ಮಕ್ಳೇನೆ, ಆದ್ರೆ ಇವ್ರು ಹೆಣ್ಮಕ್ಳೆಲ್ಲ ಇದ್ದಾರೆ. ಪ್ರಿಯಾಂಕಾ ನಿಂಗ್ ಗಂಡ್ ಮಗನು ಇದ್ದಾನೆ, ಆದ್ರೆ ಅದನ್ನೇನೋ ಆಡಿಸ್ಬಿಡ್ತಾ ಇದ್ದೆ ನಾವು, ಬಿಟ್ಬಿಡಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.